ಸರ್ ಈಗ ಸಿಎಂ ಪತ್ನಿ ತಮ್ಮ ಸೈಟನ್ನು ವಾಪಸ್ ಕೊಡ್ತೀವಿ ನಮಗೆ ಸಿಕ್ಕಿರೋ ಇದು ಈಗ ಟ್ರೈನ್ ಹೊಟ್ಟೋಗಿದೆ. ಈಗ ಕೊಡ್ತೀನಿ ಅಂದರೆ ಏನಾಗುತ್ತೆ, ಏನು ಸಿಗುತ್ತೆ, ಈಗ ಏನಾಗುತ್ತೆ ಅಲ್ಲಿ? ಮಾಡೋದೆಲ್ಲ ತಪ್ಪು ಮಾಡಿ ಅಯ್ಯೋ ಈಗ ಬೇಡ ನಮಗೆ ಸೈಟ್ ವಾಪಸ್ ತಗೊಳ್ಳಿ ಅಂದರೆ ಯಾರಾದರೂ ಆ ಸೈಟ್ ವ್ಯಾಲ್ಯೂ 62 ಕೇಳಿದ್ರಲ್ಲ, ಅದು ಬೇರೆ ಥರ ಏನಾದರೂ ತಗೊಂಬಿಟ್ಟವ್ರ, ಅದಕ್ಕೆ ಕೊಡ್ತಾವ್ರ ಸೈಟ್ನ ವಾಪಸ್ಸು? ಆ ಪತ್ರದಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ ಸರ್, ನಾನು ಈ ಒಂದು ಸೈಟ್ಗಳನ್ನು ವಾಪಸ್ ಕೊಡುವಂತಹ ವಿಚಾರ ನನ್ನ ವೈಯಕ್ತಿಕ ವಿಚಾರ, ಇದು ನನ್ನ ಏನಂದ್ರೆ ಗಂಡನಿಗಾಗಲಿ ಅಥವಾ ಮಕ್ಕಳಿಗಾಗಲಿ ಯಾರಿಗೂ ಸಹಿತ ಏನಂತಂದ್ರೆ ಅವರ ಒಪಿನಿಯನ್ ಮೇಲೆ ತಗೊಂಡಿಲ್ಲ, ಇದು ನನ್ನ ವೈಯಕ್ತಿಕ. ಇದನ್ನು ನಂಬಲಿಕ್ಕಾಗತ್ತಾ? ಗೊತ್ತಿಲ್ಲದೆ ಕೊಟ್ಬಿಟ್ರೆ ಅವ್ರ ಜೊತೆ ಚರ್ಚೆನೇ ಮಾಡದೆ ಆಗಿದ್ದರೆ ಅವತ್ತೇ ಕೊಡೋರು. ಇಷ್ಟೆಲ್ಲ ಆದಾಗ ಈ ಕಳೆದ 3 ತಿಂಗಳು ನಡೀತಲ್ಲ ಇದು, ಇಷ್ಟೆಲ್ಲ ಅವ್ರ ಪತಿಗೆ ಇಕ್ಕಟ್ಟಿಗೆ ಸಿಗಾಕೊಂಡವ್ರಲ್ಲ ಅಂತೇಳಿ ಈ ಪ್ರಕರಣ ಬಂದ ದಿವಸಲೇ ಕೊಟ್ಟಿದ್ರೆ ಅದನ್ನು ಒಪ್ಕೊಳ್ಳೋರಿಲ್ಲ. ಇಲ್ಲ, ಅದನ್ನು ಮೆನ್ಷನ್ ಮಾಡಿದ್ದಾರೆ ಸರ್ ಅವರು ಲಾಸ್ಟಿಗೆ. ಏನಂದ್ರೆ ಒಂದು ವೇಳೆ ನಾನು ಅವಾಗಲೇ ಕೊಡಕ್ಕೆ ನಿರ್ಧಾರ ಮಾಡಿದ್ದೆ, ಆದರೆ ನನ್ನ ಹಿತೈಷಿಗಳು ಯಾವುದೇ ಕಾರಣ ಕೊಡಬೇಡಿ, ರಾಜಕೀಯವಾಗಿ ಪ್ರೇರಿತ. ಈ ಹಿತೈಷಿಗಳು ಕೊಡಿ ಅಂದ್ರ ಇದು ರಾಜಕೀಯ ಪ್ರೇರಿತ ಅಂತ. ನಾನು ಪಾಪ ಅವರ ಹೇಳಿಕೆ ಬಗ್ಗೆ ನಾನು ಲಘುವಾಗಿ ಮಾತನಾಡಲ್ಲ. ಅವರು ನಮ್ಮ ಸಹೋದರಿ ಸಮಾನರು, ನಾನು ಯಾಕೆ ಅವ್ರ ಬಗ್ಗೆ ಮಾತಾಡಲಿ? ಇಲ್ಲಿ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಪಾತ್ರ, ಅವರು ಜವಾಬ್ದಾರಿ ಇದ್ದಂಥವ್ರು. ನಾನು ಆ ಸಹೋದರಿ ಬಗ್ಗೆ ಚರ್ಚೆ ಮಾಡಲ್ಲ. ಅವ್ರು ಕೊಟ್ಟಿರೋ ಹೇಳಿಕೆ ಬಗ್ಗೆನೂ ಬೇಡ ನಾವು ಚರ್ಚೆ ಮಾಡೋದು. ಲಘುವಾಗಿ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ಅತ್ಯಂತ ಭಾಳ ದೊಡ್ಡ ವಕೀಲರಾಗಿ ಭಾಳ ಜನಕ್ಕೆ ಪಾಠ ಮಾಡಿದ್ದೀನಿ ಅಂತಾರೆ, ಭಾಳ ಜನಕ್ಕೆ ಪಾಠ ಮಾಡಿದ್ದೀವಿ ಅಂತಾರೆ. ಆ ಜವಾಬ್ದಾರಿ ಸ್ಥಾನದಲ್ಲಿದ್ದು ಇದರ ಸಾಧಕ ಬಾಧಕಗಳು ಏನು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿರಲಿಲ್ವ ಮುಖ್ಯಮಂತ್ರಿಗಳಿಗೆ? ಅವತ್ತೇ ಡೇ 1 ಬಂದಾಗಲೇ ತೀರ್ಮಾನಕ್ಕೆ ಬರಬೇಕಾಗಿತ್ತಲ್ವ? ಎಂತೆಂಥ ಮೇಧಾವಿ ವಕೀಲರುಗಳವ್ರೆ ಆ ಪಕ್ಷದಲ್ಲಿ. ಅವ್ರು ಕೊಟ್ಟಂಥ ಆದೇಶದ ಮೇರೆಗೆ ಇದು ಮುಂದುವರೆದಿದ್ದಲ್ವಾ? ಅವರೆಲ್ಲ ಸಲಹೆ ಕೊಟ್ಟಿದ್ದು, ಆ ಸಲಹೆ ನಂಬ್ಕೊಂಡೇ ಆಗಿದ್ದು. ಈಗ ಪಾಪ ಇನ್ಯಾರೋ ಸಲಹೆ ಕೊಟ್ಟವ್ರೆ, ಅದ್ರ ಮೇಲೆ ಮಾಡ್ಕೊಂಡಿರ್ಬೋದು.